ಕ್ಯಾಬಿನೆಟ್ಟು ವಿಸ್ತರಣೆ ಮಾಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿದ್ದು, ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು, ನನಗೆ ಅದು ಗೊತ್ತಿಲ್ಲ. ನನಗೆ ನಿನ್ನೆ ನೋಡಿದೆ ಮತ್ತೆ ಸಿದ್ದರಾಮಯ್ಯನ ಮೇಲೆ ಕಂಪ್ಲೇಂಟು, ಸಿದ್ದರಾಮಯ್ಯನವರನ್ನು ಕೇಸಿ ಸೇರಿಸಿದ್ವಿ ಅಂತೇಳಿ ಒಮ್ಮನ ಪರವಾಗಿ ಹೇಳ್ತಾ ಇದ್ರಲ್ಲ. ಒಮ್ಮೇನು ಹೇಳಲ್ಲ ಸಿದ್ದರಾಮಯ್ಯನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ ಅಂತ. ಪಾಪ ಒಮ್ಮನ ಹಿಡ್ಕೊಬಂದು ಹೇಳಿಸ್ತಾವ್ರೆ. ಯಾರು ಹೇಳಿಸ್ತಾವ್ರೆ ಅಂತ ನಮಗೆ ಗೊತ್ತಲ್ವಾ? ಇದ್ರ ಹಿಂದ್ಗಡೆ ಯಾರಿದ್ದಾರೆ ಅಂತ ಗೊತ್ತಲ್ವಾ? ಯಾರ ಹೇಳಿಸ್ತಾವ್ರ ಒಬ್ರು ಪುಣ್ಯಾತ್ಮರುಗಳು ಹೇಳ್ತಾರೆ. ಯಾರು ಇದ್ರ ಹಿಂದ್ಗಡೆ ಯಾರು ನಡೆಸ್ತಾ ಇರೋರು? ಆತ್ಮಸಾಕ್ಷಿಯಾಗಿ ಹೇಳ್ತೀರಲ್ರಿ? ಇದ್ರ ಹಿಂದ್ಗಡೆ ಯಾರು ಪಾದಯಾತ್ರೆ ಮಾಡಿದರು? ಯಾರು ಸಿದ್ದರಾಮಯ್ಯನವ್ರ ವಿರುದ್ಧ ದಿವಸ ದೂರ್ತಾ ಇರೋರು? ಇವ್ರು ಹಿಡ್ಕೊಂಬತ್ತಾರೆ ಏನಾರ ಮಾಡಿ ಈ ಇದರಲ್ಲಿ ಸಿದ್ದರಾಮಣ್ಣನ ಮುಖಭಂಗ ಮಾಡಬೇಕು ಅಂತೇಳಿ ಈ BJPಯವರು JDSನವರು ಮಾಡ್ತಾ ಇರೋ ಕುತಂತ್ರ ಇದು. ಅವಮ್ಮನ್ನ ಪಾಪ ಈ ಕೇಸ್ ತಗಲ್ಕೊಂಡೆಲ್ಲ 6 ತಿಂಗಳಾಯ್ತೆ, ಬಿಟ್ಟರೆ ರಾತ್ರಿ ಹಿಡ್ಕೊಂಬಂದಾರೆ. ಪಾಪ ಅವಮ್ಮ ನೋಡಿರೋ ಒಟ್ಟುರಿಯುತ್ತೆ. ಕರ್ಕೊಂಬಂದು ನಾನು ಚಿಕ್ಕಪ್ಪ ಮೋಸ ಮಾಡಿದ ಅಂತ ಹೇಳ್ತಾಳೆ ಅವಳು. ಚಿಕ್ಕಪ್ಪ ನಮಗೆ ಮೋಸ ಮಾಡೋದ ಅಂತ ಹೇಳ್ತಾಳೆ. ಚಿಕ್ಕಪ್ಪನ ಕರ್ಬೇಕು. ಸಿದ್ದರಾಮಣ್ಣ ಮೇಲೆ ಕಂಪ್ಲೇಂಟ್ ಯಾಕೆ? ಅಲ್ಲ, ಸಿದ್ದರಾಮಣ್ಣ ಮೇಲೆ ಕಂಪ್ಲೇಂಟ್ ಯಾಕಪ್ಪ? ಅವನು ಜಮೀನಿ ಮೋಸ ಮಾಡಿ ಅಂತಾನೆ ಅವ್ರು ಚಿಕ್ಕಪ್ಪ. ಅವನ ಮೇಲೆ ಕೊಡು, ಕಂಪ್ಲೇಂಟ್ ಕೊಡು, ಕೋರ್ಟ್ಗೆ ಹಾಕು, ಎಲ್ಲಿ ಬೇಕಾದ್ರೂ ನೀನು ತಗೋ. ನೀವು ಸಿದ್ದರಾಮಣ್ಣ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟು? ನೀವು ಅದಕ್ಕೆ ಬರಲ್ಲ. ಅದಕ್ಕೆ ಚಿನ್ನು ಬರಲ್ಲ, ಇದು ಕಳ್ಳತನೂ ಬರಲ್ಲ, ಎಂಥದ್ದು ಇಲ್ಲ. ಇದೆಲ್ಲ ಸಿದ್ದರಾಮಣ್ಣನ ರಾಜಕೀಯದ ಯಶಸ್ಸನ್ನು ತಡಿಲಾರ್ದಲೇ ಈ 3 ಬೈ ಎಲೆಕ್ಷನ್ನಲ್ಲಿ ಬಹುಮತ ತಗೊಂಡು ಗೆದ್ರಲ್ಲ ಅನ್ನೋ ಹೊಟ್ಟೆವರಿಗೆ ಈ ಸುಮ್ಮನೆ ಕೂತ್ಕೊಂಡಾರ್ದಲ್ಲೇ 2 ಭಾಗ ಆಗಿ ಆ ಕಡೆಯಿಂದ 1 ಭಾಗ, ಈ ಕಡೆಯಿಂದ 1 ಭಾಗ ಹೊಡೆದಿ ತಂದಣಿಯ ಅಂತಾರೆ. ಏನಾಯ್ತೆ ಹೊರ್ಫಲ್ಲಿ? ಯಾರು ಜಮೀನು ಬಿಡಿಸ್ಕೊಂಡಾರೆ? ಒಂದು ಕುಂಟ ಬಿಡಿಸ್ಕೊಂಡಾರ ಕರ್ನಾಟಕ ರಾಜ್ಯದಲ್ಲಿ? ಇವರೇ ಹೋಗೋದು ಅವ್ರ ಮತಕ್ಕೆ. ನಿಮ್ಗೆ ಹೌದಪ್ಪ ಪಾಣಿ ಹೆಚ್ಚು ಕಮ್ಮಿಯೇ ಬಂದಿತ್ತೆ. ಅದೇನಾರ ರೈತರಿಗೆ ಬಿಡಿಸ್ಕೊಟ್ಟಾರ ಸರ್ಕಾರ? ಬಿಡು, ಉಳದ್ ಬೇಡ ನೀನು ಅಂತ ಹೇಳ್ಯಾರ ರೈತರಿಗೆ? ಯಾರೇ ತಪ್ಪಾಗಿ ಈಗ ನಮ್ಮೂರಲ್ಲೂ ಬೇಕಾದಷ್ಟು ಜಮೀನು ಇನ್ನೊಬ್ರ ಹೆಸರಿಗೆ ಬರ್ತಾವಪ್ಪ. ದುರಸ್ತಿ ಮಾಡಿದಾಗ ಅವನಿಗೆ ಬರುತ್ತೆ. ಹಂಗೆ ಬಂದಿರ್ತವೆ. ಪಾಣಿ ಇನ್ನೊಬ್ಬನಿಗೆ ಹೋಗಿರುತ್ತೆ. ಯಾಕೆ ರೈತರು ಸುಮ್ಮನೆ ಬರಲಿಲ್ಲ? ಅವ್ರು ಇದಾಗಿರೋದು ನಿಜ. ಏನು, ಅವ್ರ ಜಮೀನು ಪಾಣಿ ಬದಲಾವಣೆ ಆಗಿರೋದು ನಿಜ. ಅದು ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತು, ಬಂದರು ಪಾಪ. ಅದಕ್ಕೆ ಯಾರೋ ಒಬ್ರು ಸಿಕ್ತು, ಆಮೇಲೆ ಎಲ್ಲ ಹೋಗಿ ನೋಡ್ಕೊಂಡ್ರು, ಹಿಂಗಾಯ್ತೆ ಅಂತ. ಯಾವತ್ತಿನ ಕಾಲದಲ್ಲಿ ಆಗಿರೋದು. ಅದನ್ನ ಈಗ ಸರಿ ಮಾಡಿಕೊಡ್ತೀವಿ. ನಿಮ್ಮನ್ನ ಯಾವುದೇ ಕಾರಣದಿಂದ ವರ್ಫಿ ಬಿಡಿಸ್ಕೊಡಲ್ಲ, ನಿಮಗೇ ಕೊಡ್ತೀವಿ ರೈತರಿಗೆ ಅಂತೇಳಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಾರಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿರು ಕೂಡ ನೀವು ಹೊಂಟಿದಿರ ತಮಟೆ ತಗೊಂಡು. ಯಾರು ಷಡ್ಯಂತ್ರ ಮಾಡ್ತಾ ಇರೋರು? BJPಯವರು, JDSನವರು. ಇನ್ಯಾರು ಇಲ್ಲ. ಷಡ್ಯಂತ್ರ ಅವ್ರದ್ದೇ. ಅವ್ರು ಏನಾರ ಮಾಡಿ ಸಿದ್ದರಾಮಣ್ಣನ ಗೌರವನ ಹಾಳು ಮಾಡಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಏನಾರ ಕಪ್ಪು ಚಿಕ್ಕಿ ಒರೆಸ್ಬೇಕು ಅಂತ ಹೇಳಿ ಈ ಥರ ಕೆಟ್ಟ ನಿಂದನೆ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಕೆಟ್ಟ ಇದು ಪರಿಪಾಠ ಆಗಬಾರ್ದು ರಾಜಕಾರಣದಲ್ಲಿ, ಯಾರೇ ಆಗಿರಲಿ. ಇದಕ್ಕೆ ಇಂಥ ಸಣ್ಣ ಇದಕ್ಕೆಲ್ಲ ಏನೋ ಆಗೋಯ್ತೆ ಅಂದಂಗೆ ಮಾಡೋಕ್ಕೆ ಹೋಗ್ಬಾರ್ದು. ತನಿಖೆ ನೋಡ್ರಿ, 40% ತಗತಾವ್ರೆ ಅಂತ ಆಗ ಹೇಳಿದರು. ಅದು ಯಾರೋ ಕಾಂಟ್ರಾಕ್ಟ್ರ್ ಹೇಳಿರು, ಅದೇನೋ ಕೇಸ್ ಹಾಕಿರು. ಈಗ ಯಾರು 40% ತಗೊಂಡಿರೋದು ನೋಡಿಲ್ಲ. ಈಗ ಅವರು ಹೇಳಲ್ವಾ? ಈಗ ಸುಳ್ಳು ಅವರು ಹೇಳಿರಲ್ಲ, ಹಂಗೆ ಇವರು ಸುಳ್ಳು ಹೇಳ್ತಾರೆ. ಈಗ ಸುಳ್ಳು ಹೇಳಿದ್ರು, ಅವತ್ತು ನಿಜವಾಗ್ಲೂ 40% ತಗೊಂಡದಕ್ಕೆ ಸೋತ್ರು ಅಂತ ಹೇಳ್ತಾರೆ ಜನ. ಹೇಳ್ತಾರೆ ಸರ್. ಅದಕ್ಕೆ ನಾನು ನಿಮ್ಮ ಮಾಧ್ಯಮದವರಿಗೆ ಇದು ಹೇಳೋದು, ಯಾವುದೇ ಕಾರಣದಿಂದ ಆಧಾರರಹಿತವಾದಂಥ ವಿಷಯಗಳು ಪ್ರಸ್ತಾಪ ಆಗಬಾರ್ದು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಇನ್ನೇನು ವಿಚಾರ ಇಲ್ಲ. ತಪ್ಪು ತಿಳ್ಕೊಬೇಡಿ. ಯಾರು ಬಿಡ್ತಾರಣ್ಣ ಸಚಿವರು ಕೊಟ್ರೆ? ನನಗೆ ಗೊತ್ತಿಲ್ಲ. ಅದು ನಾವೆಲ್ಲ ಹೈಕಮಾಂಡ್ ಬಗ್ಗೆ ಎಲ್ಲ ಹಂಗೆಲ್ಲ ಮಾತಾಡಲ್ಲ. ನಮಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದರು, DK ಶಿವಕುಮಾರ್ ಅವರು ಹೇಳಿದರು, ಸುರ್ಜೇವಾಲ ಅವರು ಹೇಳಿದರು. ನಾನು JDSನಿಂದ ಕಾಂಗ್ರೆಸ್ಸಿಗೆ ಬರುವಾಗಲೇ ಹೇಳಿದರು. ನೋಡೋಣ ದೇವ್ರು ಏನು ಮಾಡ್ತಾರೆ.